ಹೇ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೋರೀಸ್ ಆಫ್ ರಿಷಿ ಆ್ಯಂಡ್ ಪೂಜಾ. ಸೊ ನಿಮ್ಮ ಮಕ್ಕಳಿಗೆ ಯಾವ ಥರ ಹೆಲ್ದಿಯಾಗಿ ನ್ಯೂಟ್ರಿಷಿಯಸ್ ಆಗಿ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡಿಕೊಡೋದು ಅಂತ ಹೇಳಿ ಥಿಂಕ್ ಮಾಡ್ತಾ ಇದ್ದೀರಾ? ಅದಕ್ಕೆ ನಾನು ಇವಾಗ ಬೀಟ್ರೂಟ್, ಕ್ಯಾರೆಟ್, ಪೊಟ್ಯಾಟೊ ಯೂಸ್ ಮಾಡಿ ಕಟ್ಲೆಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಎಬೋ 8 months ಇರೋರಿಗೆ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ನಾನು ಇದಕ್ಕೆ ಅರ್ಧ ಕ್ಯಾರೆಟ್, ಅರ್ಧ ಬೀಟ್ರೂಟ್, ಅರ್ಧ ಪೊಟ್ಯಾಟೊ ತಗೊಳ್ತಾ ಇದ್ದೀನಿ. ಪೊಟ್ಯಾಟೊನ ನಾನು ಬೇಯಿಸ್ಕೊಂಡಾದ್ಮೇಲೆ ಸಿಬೆ ಬಿಡಿಸ್ಕೊಂತೀನಿ. ಇದು ಇವಾಗ ಕುಕ್ಕರಲ್ಲಿ ಬೇಯಕ್ಕಿಡ್ತೀನಿ. ಒಂದು 5 ವಿಷಲ್ ಆಗುವಷ್ಟು ಬೇಯಬೇಕು. ಕುಕ್ಕರ್ ಆರೋ ಅಷ್ಟರಲ್ಲಿ ಸಣ್ಣದಾಗಿ ಒಂದು ಅರ್ಧದಷ್ಟು ಈರುಳ್ಳಿ ಹಚ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/4 ಭಾಗದಷ್ಟು ಕ್ಯಾಪ್ಸಿಕಮ್ ಕೂಡ ಸಣ್ಣದಾಗಿ ಹೆಚ್ಕೊಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಕೊಂಡು. ಇವಾಗ ಸಮ್ಮರ್ ಹಾಲಿಡೇಸ್ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮಕ್ಕಳು ಬೇರೆ ನನಗೆ ಈವ್ನಿಂಗ್ ಏನಾದ್ರು ಸ್ನ್ಯಾಕ್ಸ್ ಕೊಡಮ್ಮ ಅಂತ ಹೇಳಿ ತಲೆ ಬೇರೆ ತಿಂತಾ ಇರ್ತಾರೆ. ಸೊ ಅಂತ ಟೈಮಲ್ಲಿ ಈ ತರ ಹೆಲ್ದಿಯಾಗಿ ಮಕ್ಳಿಗೆ ಮಾಡ್ಕೊಡಿ. ಅವ್ರಿಗೂ ಖುಷಿ ಆಗುತ್ತೆ ಅಂಡ್ ಅದು ಹೆಲ್ದಿಯಾಗಿ ಕೂಡ ಇರುತ್ತೆ. ಇದು ಸಣ್ಣ ಮಕ್ಳಿಗೆ ಅಷ್ಟೇ ಅಲ್ಲ, ಈವನ್ ನನ್ನ ಗಂಡಂಗೂ ಕೂಡ ಇದು ತುಂಬಾನೇ ಇಷ್ಟ. ದೊಡ್ಡವರಿಗೆ ಈ ಟೊಮೆಟೊ ಕೆಚಪ್ ಇಲ್ಲ ಅಂತ ಹೇಳಿದ್ರೆ ಗ್ರೀನ್ ಚಟ್ನಿ ಇಲ್ಲ ಪುದೀನ ಚಟ್ನಿ ಇದ್ರ ಜೊತೆಗೆ ಮಸ್ತ್ ಕಾಂಬಿನೇಷನ್ ಆಗಿರುತ್ತೆ. ಓಕೆ, ಇವಾಗ ಕುಕ್ಕರ್ ಕೂಡ ಆರಿದೆ. ಸೊ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಕೂಡ. 5 ವಿಷಲ್ ಹೊಡ್ಸಿದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಅಂಡ್ ಇದು ತುಂಬಾ ಸಾಫ್ಟ್ ಆಗಿ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಕಟ್ಲೆಟ್ ಓಪನ್ ಆಗ್ಬಿಡುತ್ತೆ ನಾವು ಅದು ಫ್ರೈ ಮಾಡ್ಬೇಕಾದ್ರೆ. ಇದನ್ನ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಒಂದು ಬೌಲ್ನಲ್ಲಿ ಈ ಸ್ಮ್ಯಾಶ್ ಮಾಡಿದೀವಲ್ಲ ಕ್ಯಾರೆಟ್, ಪೊಟ್ಯಾಟೊ ಮತ್ತೆ ಬೀಟ್ರೂಟ್ನ ಅದನ್ನ ಹಾಕೊತಾ ಇದ್ದೀನಿ. ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ, ಕ್ಯಾಪ್ಸಿಕಮ್, ಕರಿಬೇವು ಮತ್ತೆ ಕೊತ್ತಂಬರಿ ಸೊಪ್ಪು ಸಹ ಆಡ್ ಮಾಡ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕೊಳ್ತಾ ಇದ್ದೀನಿ. ಖಾರ ಪುಡಿ ಒಂದ್ ಸ್ವಲ್ಪ, ಚಿಟಿಕೆ ಕಾಳುಮೆಣಸು. ಯೂಶಲಿ ನಾನು ಕಾಳುಮೆಣಸನ್ನ ಎಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗೂ ನಾನು ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಅರಿಶಿನ, ಕಾಲು ಚಮಚದಷ್ಟು ಓಂಕಾಳು. ಇದಕ್ಕೆ ನಾನು ಕುಟ್ಟಿ ಪುಡಿ ಮಾಡಿರುವಂತಹ ಜೀರಿಗೆ ಪುಡಿನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡ್ತೀನಿ. ಇದು ಜಸ್ಟ್ ನ್ಯೂಟ್ರಿಷಿಯಸ್ ಅಷ್ಟೇ ಅಲ್ಲ ಆ್ಯಂಡ್ ಹೆಲ್ದಿ ಅಷ್ಟೇ ಅಲ್ಲ, ಕ್ವಿಕ್ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಹೌದು. ಜಸ್ಟ್ ಒಂದು 10 minutes ಅಲ್ಲಿ ಆಗೇ ಬಿಡುತ್ತೆ. ಒಂದು 1/4 cup ಅಷ್ಟು ಸೂಜಿ ರವೆ ಸಹ ಆ್ಯಡ್ ಮಾಡ್ಕೊಳ್ತೀನಿ. ಕಟ್ಲೆಟ್ ಫ್ರೈ ಆದಮೇಲೆ ತುಂಬ ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಸೂಜಿ ರವೆ ಆ್ಯಡ್ ಮಾಡಿದರೆ. ಇದು ಇವಾಗ ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದು ಸಣ್ಣ ಸಣ್ಣದು ಉಂಡೆ ಥರ ಮಾಡ್ಕೊಂಡ್ಬಿಡ್ತೀನಿ. ಈ ಸಣ್ಣ ಮಕ್ಳಿಗೆ ಇದನ್ನ ನೋಡಿದ ತಕ್ಷಣ ಫುಲ್ ಇಷ್ಟ ಆಗಿ ತಿಂದ್ಬಿಡ್ತಾರೆ ನೋಡಿ ಬೇಕಿದ್ರೆ. ಇವಾಗ ಒಂದು ಪಾನ್ನಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಈ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದೀನಲ್ಲ ಇದನ್ನು ಹಾಕ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆ್ಯಂಡ್ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು. ಎರಡೂ ಕಡೆ ಸಹ ಚೆನ್ನಾಗಿ ಫ್ರೈ ಆಗಬೇಕು. ಅದು ಮೀಡಿಯಮ್ ಫ್ಲೇಮ್ ಮಾತ್ರ ಮರಿಬೇಡಿ. ಸೊ ಇದು ಇವಾಗ ರೆಡಿ ಆಗಿದೆ. ನಿಮ್ಮ ಮಕ್ಕಳಿಗೆ ಕೂಡ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ.